ಇವತ್ತು ಡಿ.ಕೆ. ಸುರೇಶ್ ಅವರಿಗೆ ಕನಕಪುರ ಕ್ಷೇತ್ರ ಒಂದವರು ಲೀಡ್ ಬರ್ಬೋದು. ಯಾಕಂದ್ರೆ ಅವರೆಲ್ಲ ಕಡೆ ಹೇಳ್ಕೊಂಡಿದ್ದಾರೆ, ಅಲ್ಲಿ ಏಜೆಂಟ್ ಇದ್ದಾಗ ನಾನು ಓಟ್ ಮಾಡಿಸ್ಬಿಡ್ತೀನಿ, ನೂರಾರು ಬೂತಲ್ಲಿ ಏಜೆಂಟ್ ಇರಲ್ಲ ಅಂತ. ಯಾಕಂದ್ರೆ ಅವ್ರು ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಹಾಗಾಗಿ ನಾವು ಇವತ್ತು ಮಿಲಿಟರಿ ಹಾಕಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಮಿಲಿಟರಿ ಹಾಕಬೇಕು, ಮಿಲಿಟರಿ ಹಾಕಿ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಂತ ಕೇಳಿದ್ದೀವಿ. ಅದು ಚನ್ನಪಟ್ಟಣದಲ್ಲೂ ಕೂಡ ಕನಕಪುರಕ್ಕಿಂತ ಅತಿ ಹೆಚ್ಚು ನೀಡನ್ನ ಚನ್ನಪಟ್ಟಣದಲ್ಲಿ ಕೊಡ್ತೀವಿ. ಯಾಕಂದ್ರೆ ಕುಮಾರಸ್ವಾಮಿ ನಾವು ಒಂದಾಗಿದ್ದೀವಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಮೊನ್ನೆ ಚುನಾವಣೆಗೆ ಬರೀ 14,000 ಓಟು. ಎಷ್ಟು? 14,000 ಮಾತ್ರ ಕಾಂಗ್ರೆಸ್ಗೆ. ಇದ್ದದನ್ನ ಕುಮಾರಸ್ವಾಮಿ ಅವರು ನಾವು ಹಂಚ್ಕೊಂಡಿದ್ವಿ. ಹಾಗಾಗಿ ಇವತ್ತು ರಾಮನಗರ ಲೀಡ್ ಬರ್ತದೆ, ಮಂಚನಹಳ್ಳಿಯಲ್ಲಿ ಮಾಗಡಿ ಲೀಡ್ ಬರ್ತದೆ. ಕುಡಿಗದಲ್ಲಿ ಸಭೆ ಆಯಿತು, ಡಾಕ್ಟರ್ ಹೋಗಿದ್ರು, ಅಲ್ಲಿ ಹಣ ತಪ್ಪು ಇಬ್ಬರು JDS ಮತ್ತು BJP. JDS ಇಂದ ಅವರು ನಾಗರಾಜೇಂದ್ರ ಕೃಷ್ಣಕುಮಾರ್ BJP ಇಂದ ಇದ್ರು. ಇಬ್ರು ಚುನಾವಣೆ ನಿಂತ್ಕೊಂಡು 3ನೇ ಲಾಭ ಕಾಂಗ್ರೆಸ್ ಗೆದ್ದಲ್ಲಿ. ಇವತ್ತು ಅಣ್ಣ ತಮ್ಮ ಇಬ್ರು ಒಂದಾಗಿದ್ದಾರೆ. ಆರಾಟದಲ್ಲಿ ಹೋದ್ಸಾರಿ ಚುನಾವಣೆಯಲ್ಲಿ ಆ ಮುದಿರಪ್ಪನವರು ಏನು MLA ಇದ್ದಾರಲ್ಲ, ಅವರು ಕಾಂಗ್ರೆಸ್ ಪರ ಇದ್ರು. ಕಾಂಗ್ರೆಸ್ ಪರ ಇದ್ರು, BJPಗೆ 30,000 ಲೀಡು. ಯಾವಾಗ? ಹೋದ್ಸಾರಿ ಚುನಾವಣೆಯಲ್ಲಿ. ಈ ಸಾರಿ ಮುದಿರಪ್ಪ ನಮ್ಮ ಪರ ಇದ್ದಾರೆ, BJP ಪರ ಇದ್ದಾರೆ. ಡಾಕ್ಟರ್ ಅಭ್ಯರ್ಥಿ ಇದ್ದಾರೆ, ಕಡಿಮೆ ಅಂದ್ರೆ 50,000 ಲೀಡ್ ಬಂದಿದೆ ಆರಾಟದಲ್ಲಿ. ಬೆಂಗಳೂರು ಸೌತಲ್ಲಿ ಈ ಮಾವಿನಕಾಯಿ ಸೀಸನ್ನಲ್ಲಿ ಸಾವಿರ ಮಾವಿನ ಮರದಿಂದ ಅಡ್ಕೊಂಡಿದ್ದಲ್ಲ, ಹಾಗೆ ದೊಡ್ಡ ಕ್ಷೇತ್ರ 3 ಕ್ಷೇತ್ರ ಆಗಬೇಕು. ಬೆಂಗಳೂರು ಸೌತ್ ಅಂದ್ರೆ 7 ಲಕ್ಷ ವೋಟರ್ಸ್. ಪ್ರಾರ್ಥನೆಗೆ ಕಡಿಮೆ ಅಂದ್ರೆ 1 ಲಕ್ಷ ಲೀಡ್ ಬರ್ತದೆ ಬೆಂಗಳೂರು ಸೌತಲ್ಲಿ. ಆನೇಕಲ್ಲೂ ಕೂಡ ಈ ಸಾರಿ ಅತಿ ಹೆಚ್ಚು ಲೀಡ್ ಬರ್ತದೆ. ಅಲ್ಲಿ ನಾರಾಯಣ ಸ್ವಾಮಿ ಅಂತೇಳಿ ಲಾಸ್ಟ್ ಟೈಮ್ ಸೋತಂತವರು ಸೆಂಟ್ರಲ್ ಮಿನಿಸ್ಟರ್ ಹೋಗಿದ್ರು, ಈಗ ಅವರು ವಾಪಸ್ ಬಂದಿದ್ದಾರೆ. ಅವರು ಆನೇಕಲ್ ನೋಡ್ಕೊತಾರೆ. ಒಟ್ಟಾರೆ 8 ಕ್ಷೇತ್ರದ ಪರಿಸ್ಥಿತಿ ನೋಡಿದಾಗ ನಮಗೆ ಒಳ್ಳೆಯ ವಾತಾವರಣ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾದಂಥ ಪಕ್ಷಾತೀತವಾದಂಥ ಅಲೆ ಇದೆ. ಈ ಪಾರ್ಟಿ ಆ ಪಾರ್ಟಿ ಅಲ್ಲ. ಜನ ಇವತ್ತು ಒಬ್ಬೊಬ್ಬರು ಮಾತಾಡ್ಕೊತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಒಬ್ಬ ಹೃದಯವಂತ ವ್ಯಕ್ತಿ. ಅವರು ಸಮಾಜಮುಖಿಯಾಗಿ ಇಲ್ಲಿ ಬರಬೇಕು, ಒಬ್ಬ MP ಆಗಬೇಕು. MP ಆಗೋದ್ರ ಮುಖಾಂತರ ಮಂತ್ರಿ ಆಗ್ತಾರೆ. ಕೇಂದ್ರದಲ್ಲಿ ಮಂತ್ರಿ ಆದರೆ ಈ ದೇಶದ ಆರೋಗ್ಯ ಸುಧಾರಣೆ ಮಾಡೋದ್ರಲ್ಲಿ ಮಂಜುನಾಥ್ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತೇಳಿ ನರೇಂದ್ರ ಮೋದಿ ಅವರು ಮೊನ್ನೆ ಶಿವಮೊಗ್ಗಕ್ಕೆ ಬಂದಾಗ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ತಾರೆ. ನರೇಂದ್ರ ಮೋದಿ ಸಭೆಯಲ್ಲಿ ಹೇಳ್ತಾರೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಅತಿ ಹೆಚ್ಚು ಮತ ಕೊಡಬೇಕು ಅಂತ ಹೇಳಿ. ಹಾಗಾಗಿ ದಯವಿಟ್ಟು ಬಂಧುಗಳೇ, JDS BJP ಅಣ್ಣ ತಮ್ಮರಿದ್ದಾಗ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ನಮ್ಮ ಮೂಲ ಉದ್ದೇಶ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು. ಇವರ ಗೆಲುವು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತದೆ. ಹಾಗಾಗಿ ನಾವು ನೀವೆಲ್ಲ ಒಟ್ಟಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೆಲಸ ಮಾಡೋಣ. ಬಹುಶಃ ಡಾಕ್ಟರ್ 2-3 ದಿವಸ ಅಂದರೆ ನಾವು ಒಳ್ಳೆಗಳಿಗೆ ಬಂದು ನಾವು ನಿಮ್ಮೆಲ್ಲ ಸೇರಿ ಪ್ರಚಾರ ಮಾಡಿ ಡಾಕ್ಟರ್ ಗೆಲುವಿಗೆ ಶ್ರಮಿಸೋಣ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಒಂದು ಸಂದರ್ಭದಲ್ಲಿ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.